ಬೆಂಗಳೂರಲ್ಲಿ ದಿನಕ್ಕೊಂದು ಹನಿ ಟ್ರ್ಯಾಪ್ ಜಾಲ ಬೆಳಕಿಗೆ ಬರ್ತಿದೆ. 72 ವರ್ಷದ ವೃದ್ಧನಿಗೆ ಹನಿ ಟ್ರ್ಯಾಪ್ ಸಂಕಷ್ಟ ಎದುರಾಗಿದೆ. ವಾಕಿಂಗ್ಗೆ ಬರುವ ವಯೋವೃದ್ಧರೇ ಈ ಹನಿ ಗ್ಯಾಂಗ್ ಟಾರ್ಗೆಟ್ ಮಾಡ್ತಿದೆ. ಮೊದಲು ವೃದ್ಧರನ್ನ ಈ ಗ್ಯಾಂಗ್ನ ಯುವತಿ ಪರಿಚಯ ಮಾಡಿಕೊಳ್ತಾಳೆ. ಬಳಿಕ ಕಾಫಿ ತಿಂಡಿ ನೆಪದಲ್ಲಿ ಸ್ನೇಹ ಗಳಿಸಿ ಮಂಚಕ್ಕೆ ಕರೆತಿದ್ಲು. ಈ ವೇಳೆ ಹನಿ ಗ್ಯಾಂಗ್ ಖಾಸಗಿ ವಿಡಿಯೋ ಮಾಡಿಕೊಳ್ತಿತ್ತಂತೆ. ವೃದ್ಧನ ಖಾಸಗಿ ವಿಡಿಯೋಗಳನ್ನ ತೋರಿಸಿದ ಇಬ್ಬರು ಯುವಕರು 2 ಕೋಟಿ ಡಿಮ್ಯಾಂಡ್ ಇಟ್ಟಿದ್ದಾರೆ. 2 ಕೋಟಿ ಹಣ ನೀಡದಿದ್ರೆ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. 2 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದ ಗ್ಯಾಂಗ್ ಕೊನೆಗೆ 40 ಲಕ್ಷಕ್ಕೆ ಡೀಲ್ ಕುದುರಿಸಿದ್ದಾರೆ. 2 ರಿಂದ 3 ದಿನಗಳ ಒಳಗೆ ಹಣ ನೀಡದಿದ್ರೆ ವಿಡಿಯೋ ಹರಿಬಿಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಬೇಸತ್ತ ವೃದ್ಧ ಅಜಯ್ ಅಭಿ ಎಂಬವರ ವಿರುದ್ಧ ಕೋರಮಂಗಲ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಯುವತಿ ಹಾಗೂ ಇಬ್ಬರು ಯುವಕ ಪತ್ತೆಗೆ ಕೋರಮಂಗಲ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಅದ್ದೂರಿ ಕರಗ ಉತ್ಸವಕ್ಕೆ ರಸ್ತೆ ಕಾಮಗಾರಿಯೇ ಅಡ್ಡಿಯಾಗಿದೆ. ಧರ್ಮರಾಯ ದೇವಸ್ಥಾನದ ಮುಂಭಾಗ ಕಾಮಗಾರಿ ಶುರುವಾಗಿ 6 ತಿಂಗಳು ಕಳೆದರೂ ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಬಿಬಿಎಂಪಿ ಪೂರ್ಣಗೊಳಿಸಿಲ್ಲ. 20 ಲಕ್ಷಕ್ಕೂ ಅಧಿಕ ಜನ ಸೇರೋ ನಿರೀಕ್ಷೆ ಇದ್ದು ಕರಗ ಸಾಗುವ ರಸ್ತೆಯಲ್ಲಿ ಕಾಮಗಾರಿ ಬೇಗ ಮುಗಿಸುವಂತೆ ಕರಗ ಉತ್ಸವ ಆಡಳಿತ ಮಂಡಳಿ ಮನವಿ ಮಾಡಿದೆ. ತಾತ್ಕಾಲಿಕ ಸ್ಲ್ಯಾಬ್ ಹಾಕಿದ ಸಿಬ್ಬಂದಿ ರಸ್ತೆ ರೆಡಿ ಮಾಡುತ್ತಿದ್ದಾರೆ. ಇಂದಿನಿಂದ ಶುರುವಾಗಿರುವ ಕರಗ ಏಪ್ರಿಲ್ 14ರವರೆಗೆ ನಡೆಯಲಿದೆ. ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶಾಖೆಯ ಗೋಲ್ಮಾಲ್ ಪ್ರಕರಣಗಳು ದಿನಕ್ಕೊಂದು ಬಯಲಿಗೆ ಬರ್ತಿವೆ. 105 ನಕಲಿ ಖಾತೆ ಓಪನ್ ಮಾಡಿ 10 ಕೋಟಿ 97 ಲಕ್ಷ ರೂಪಾಯಿ ಗೋಲ್ಮಾಲ್ ನಡೆಸಿ ಬ್ಯಾಂಕ್ ಮ್ಯಾನೇಜರ್ ಎಸ್ಕೇಪ್ ಆಗಿದ್ದಾರೆ. ಇದೀಗ ಬ್ಯಾಂಕ್ಗೆ ಬಂದು ತಮ್ಮ ಗೋಲ್ಡ್ ಲೋನ್ ದಾಖಲೆಗಳು ಮತ್ತು ಬಂಗಾರವನ್ನ ಗ್ರಾಹಕರು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಗ್ರಾಹಕರೇ ಬೆಚ್ಚಿ ಬೀಳುವ ಕೆಲಸ ನಡೆದಿತ್ತು. ಗ್ರಾಹಕರು ಬ್ಯಾಂಕ್ನಲ್ಲಿ ಅಡ ಇಟ್ಟ ಅಸಲಿ ಬಂಗಾರವೇ ಮಾಯವಾಗಿದೆ. ಆ ಸ್ಥಳದಲ್ಲೇ ಜಾತ್ರೆಯಲ್ಲಿ ಸಿಗುವ ನಕಲಿ ಬಂಗಾರ ಇಟ್ಟಿದ್ದಾನೆ ಮ್ಯಾನೇಜರ್. ಜಾತ್ರೆಯ ಆಭರಣಗಳು ನೋಡಿ ಬೆಚ್ಚಿಬಿದ್ದ ಗ್ರಾಹಕರು ರಾಯಚೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕ್ನಲ್ಲಿ ಮಹತ್ವದ ದಾಖಲೆಗಳು ಸಹ ನಾಪತ್ತೆಯಾಗಿವೆ. ದಾವಣಗೆರೆಯ ಮಂಡಿಪೇಟೆಯಲ್ಲಿರುವ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಗ್ರಾಹಕರ ಸೋಕಿನಲ್ಲಿ ಬಂಗಾರದ ಅಂಗಡಿಗೆ ಆಗಮಿಸಿದ್ದ ಖತರ್ನಾಕ್ ಕಳ್ಳಿಯರು ಲಕ್ಷ ಮೌಲ್ಯದ ಬಂಗಾರವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬಂಗಾರದ ಅಂಗಡಿಗೆ ಬೆಳ್ಳಿ ಲೋಟ ಖರೀದಿಸಲು ಬಂದವರು ಕೆಲಸಗಾರರ ಗಮನ ಬೇರೆಡೆಗೆ ಸೆಳೆದು ಬಂಗಾರದ ಆಭರಣ ಕದ್ದಿದ್ದಾರೆ. ಕೆಲಸದವರು ಬೆಳ್ಳಿ ಲೋಟ ತೋರಿಸುವ ವೇಳೆ ಬಂಗಾರದ ಆಭರಣ ಇರುವ ಬಾಕ್ಸ್ ಅನ್ನೇ ಚಾಲಾಕಿ ಕಳ್ಳಿಯರು ಎಗರಿಸಿದ್ದಾರೆ. ಬಸವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳಿಯರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಸಿಸಿಟಿವಿ ವಿಡಿಯೋ ಆಧರಿಸಿ ಕಳ್ಳಿಯರಿಗೆ ಬಸವನಗರ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ನ್ಯಾಮತಿ ಕೇಸ್ ಭೇದಿಸಿದ್ದ ದಾವಣಗೆರೆ ಪೊಲೀಸರಿಗೆ ಮತ್ತೊಂದು ಚಾಲೆಂಜ್ ಎದುರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.